ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದ್ರೂ ಕೂಡ ಸ್ನೇಹಿತರೆ ನೀವು ಪ್ರಾಫಿಟನ್ನು ಮಾಡ್ಬೋದು. ಹೌದು ಸ್ನೇಹಿತರೆ, ಈ ಒಂದು ಇಂಟ್ರಾಡೇಯಲ್ಲಿ ನೀವು ಈಗ ಒಂದು ಕಂಪನಿಯ ಶೇರ್ ಪ್ರೈಸು ಡೌನ್ ಫಾಲ್ ಆಗೋ ವ್ಯೂ ಇದ್ದರೆ ಆ ಒಂದು ಕಂಪನಿಯಲ್ಲಿ ನೀವು ನೆಗೆಟಿವ್ ಪೊಸಿಷನ್ ಮೂಲಕ ಎಂಟರ್ ಆಗಿ ಪ್ರಾಫಿಟನ್ನು ಮಾಡ್ಬೋದು. ಎಕ್ಸಾಂಪಲ್ ಮೂಲಕ ಹೇಳೋದಾದರೆ, ಈಗ ಎ ಕಂಪನಿ ಇದೆ ಅಂದ್ಕೊಳ್ಳಿ. ಈ ಒಂದು ಎ ಕಂಪನಿಯ ಶೇರ್ ಪ್ರೈಸು 500 ರೂಪಾಯಿ ಇದೆ. ಈ ಒಂದು ಎ ಕಂಪನಿಯ ಶೇರ್ ಪ್ರೈಸು ನೆಕ್ಸ್ಟ್ ಡೌನ್ ಫಾಲ್ ಆಗುತ್ತೆ ಅಂದರೆ ಈಗ 500 ರೂಪಾಯಿ ಇರುವಂಥ ಶೇರ್ ಪ್ರೈಸು 495, 490 ಈ ರೀತಿ ಪ್ರೈಸಲ್ಲಿ ಡೌನ್ ಫಾಲ್ ಆಗ್ತಿದೆ ಅಂತ ನಿಮಗೆ ವ್ಯೂ ಇದ್ದರೆ ಆ ಒಂದು ಕಂಪನಿಯಲ್ಲಿ ನೀವು ನೆಗೆಟಿವ್ ಪೊಸಿಷನ್ ಮೂಲಕ ಎಂಟರ್ ಆಗಿ ಪ್ರಾಫಿಟ್ ಮಾಡ್ಬೋದು. ನಿಮ್ಮ ಹತ್ರ ಈ ಒಂದು ಎ ಕಂಪನಿಯ ಶೇರ್ ಇಲ್ಲಾಂದ್ರೂ ಕೂಡ ನೀವು ಇಲ್ಲಿ ನೆಗೆಟಿವ್ ಪೊಸಿಷನ್ ಮೂಲಕ ಎಂಟರ್ ಆಗಿ ಪ್ರಾಫಿಟನ್ನು ಮಾಡ್ಬೋದು. ಇದನ್ನು ಶಾರ್ಟ್ ಸೆಲ್ಲಿಂಗ್ ಅಂತಲೂ ಕೂಡ ಕರೀತಾರೆ. ನಾರ್ಮಲ್ ಆಗಿ ನೀವು ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಮೊದಲಿಗೆ ಶೇರನ್ನು ಬೈ ಮಾಡ್ತೀರಾ, ಆನಂತರ ಆ ಒಂದು ಶೇರ್ ಪ್ರೈಸ್ ಜಾಸ್ತಿ ಆದಾಗ ಆ ಶೇರನ್ನು ಸೆಲ್ ಮಾಡ್ತೀರಾ. ಇದರ ಅಪೋಸಿಟು ಈ ಒಂದು ಶಾರ್ಟ್ ಸೆಲ್ಲಿಂಗಲ್ಲಿ ನಡೆಯುತ್ತೆ. ಇಲ್ಲಿ ನೀವು ಮೊದಲಿಗೆ ಶೇರನ್ನು ಸೆಲ್ ಮಾಡಬೇಕು, ಆನಂತರ ಆ ಒಂದು ಶೇರನ್ನು ಬೈ ಮಾಡೋದು. ಈಗ ನೀವು ಎ ಕಂಪ್ನಿಯ ಶೇರ್ ಅಂದರೆ 500 ರೂಪಾಯಿ ಇರುವಂಥ ಎ ಕಂಪ್ನಿಯ ಶೇರನ್ನು ಸೆಲ್ ಮಾಡಬೇಕು. ಸೆಲ್ ಮಾಡಿದ ಮೇಲೆ ಸ್ನೇಹಿತರೆ ಆ ಒಂದು ಕಂಪನಿಯ ಶೇರು ಡೌನ್ ಫಾಲ್ ಆಗಬೇಕಂದ್ರೆ 495, 490, 485 ಈ ರೀತಿ ಪ್ರೈಸಲ್ಲಿ ಡೌನ್ ಫಾಲ್ ಆಗಬೇಕು. ಡೌನ್ ಫಾಲ್ ಆದಾಗ ನಿಮಗೆ ಇಲ್ಲಿ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಸೊ ಎಷ್ಟು ಬೇಕಾದರೂ ಇಲ್ಲಿ ಪ್ರೈಸು ಡೌನ್ ಫಾಲ್ ಆಗ್ಬೋದು. ಜಾಸ್ತಿ ಡೌನ್ ಫಾಲ್ ಆದಾಗಲೂ ಕೂಡ ನಿಮಗೆ ಇಲ್ಲಿ ಪ್ರಾಫಿಟ್ ಜಾಸ್ತಿ ಬರ್ತಾ ಹೋಗುತ್ತೆ. ಒಂದು ವೇಳೆ ಈ ಒಂದು ಎ ಕಂಪನಿಯ ಶೇರ್ ಪ್ರೈಸು 500 ರೂಪಾಯಿಂದ 505, 510 ಈ ರೀತಿ ಹೈ ಹೋದರೆ ಅಂದರೆ ಮೇಲಕ್ಕೆ ಹೋದರೆ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಇದು ತುಂಬ ರಿಸ್ಕ್ ಕೂಡ ಇರುತ್ತೆ ಸ್ನೇಹಿತರೆ. ನಿಮಗೆ ಒಂದು ಕಂಪನಿಯ ಶೇರ್ ಪ್ರೈಸು ಡೌನ್ ಫಾಲ್ ಆಗೋ ಕರೆಕ್ಟ್ ಆದಂಥ ವ್ಯೂ ಇದ್ದರೆ ಮಾತ್ರ ನೀವು ಇಲ್ಲಿ ಇನ್ವೆಸ್ಟನ್ನು ಮಾಡಿ ಅಂದರೆ ನೆಗೆಟಿವ್ ಪೊಸಿಷನಲ್ಲಿ ಎಂಟರ್ ಆಗಿ ಪ್ರಾಫಿಟನ್ನು ಮಾಡ್ಬೋದು. ಸೊ ಈಗ ನಾನು ಲೈವ್ ಮೂಲಕ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತೋರಿಸ್ಕೊಡ್ತೇನೆ ಯಾವ ರೀತಿ ಈ ಒಂದು ಶಾರ್ಟ್ ಸೆಲ್ಲಿಂಗ್ ಮಾಡೋದಂತ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟಾಗಿ ಶುರು ಮಾಡೋಣ. ಸ್ನೇಹಿತರೆ, ಈಗ ನಾನು ಒಂದು ಕಂಪನಿ ಶೇರನ್ನು ಓಪನ್ ಮಾಡ್ತೀನಿ ಮೊದಲಿಗೆ. ಸೊ ಈಗ ನಾನು ಯೂನಿಯನ್ ಬ್ಯಾಂಕ್ ಈ ಒಂದು ಸ್ಟಾಕನ್ನು ಓಪನ್ ಮಾಡಿದ್ದೇನೆ. ಇದರ ಪ್ರೈಸು 143 ರೂಪಾಯಿ ಇದೆ, ನೋಡ್ತಾ ಇರ್ಬೋದು. ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೆಲ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಇಂಟ್ರಾಡೇ ಹಾಗೆ ಲಾಂಗ್ ಟರ್ಮ್ ಅಂತ ಇರುತ್ತೆ. ಇಲ್ಲಿ ಇಂಟ್ರಾಡೇ ಅಂತ ಸೆಲೆಕ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಇಂಟ್ರಾಡೇ ಏನಪ್ಪ ಅಂದರೆ ಒಂದೇ ದಿನದಲ್ಲಿ ಮುಗಿಯುವಂಥ ಒಂದು ಪ್ರೊಸೆಸ್ ಆಗಿರುತ್ತೆ. ಈಗ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗಿದೆ ಅಂದರೆ 9:15ಕ್ಕೆ ಮಾರ್ಕೆಟ್ ಓಪನ್ ಆಗುತ್ತೆ. ಆವಾಗ ನೀವು ಇಲ್ಲಿ ಈ ಒಂದು ಸ್ಟಾಕನ್ನು ಬೈ ಆ್ಯಂಡ್ ಸೆಲ್ ಮಾಡಬೇಕಾಗುತ್ತೆ. ಬೈ ಅಥವಾ ಸೆಲ್ ಯಾವುದನ್ನು ಮಾಡ್ಬೋದು ನೀವಿಲ್ಲಿ. ನೀವೀಗ ಎಕ್ಸಾಂಪಲ್ಗೆ ಮಾರ್ಕೆಟಲ್ಲಿ ಈ ಒಂದು ಇಂಟ್ರಾಡೇಲಿ ಮಾರ್ಕೆಟ್ ಓಪನ್ ಆದಾಗ ಒಂದು ಶೇರನ್ನು ಬೈ ಮಾಡಿದ್ರೆ ಅಂದ್ಕೊಳ್ಳಿ. ಆನಂತರ ಆ ಒಂದು ಶೇರನ್ನು ನೀವು ಮಧ್ಯಾಹ್ನ 3:30 ಒಳಗಡೆ ಆ ಒಂದು ಶೇರನ್ನು ನೀವು ಸೆಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಇಲ್ಲಿ ಸೆಲ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಇದು ಸೆಲ್ ಆಗುತ್ತೆ. ಇಲ್ಲಿ ಒಂದೇ ದಿನದಲ್ಲಿ ಮುಗಿಯುವಂಥ ಒಂದು ಪ್ರೊಸೆಸ್ ಆಗಿರುತ್ತೆ. ನೀವು ಇಲ್ಲಿ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ಬೈ ಮಾಡೋದು, ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮೊದಲು ಆ ಒಂದು ಶೇರನ್ನು ಸೆಲ್ ಮಾಡೋದು. ಸೊ ಇದನ್ನು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ಇಲ್ಲಿ ಇಂಟ್ರಾಡೇ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಮೇಲ್ಗಡೆ ರೆಗ್ಯುಲರ್ ಅಂತ ಇರಲಿ. ಹಾಗೆ ಸ್ನೇಹಿತರೆ, ಇಲ್ಲಿ ಕ್ವಾಂಟಿಟಿಲಿ ನೋಡ್ತಾ ಇರ್ಬೋದು, ಒಂದು ಕ್ವಾಂಟಿಟಿ ಅಂತ ಸೆಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಈ ಒಂದು ಪ್ರೈಸಲ್ಲಿ ಇಲ್ಲಿ ರಿಫ್ರೆಶ್ ಅಂತ ಇದೆ, ನೋಡ್ತಾ ಇರ್ಬೋದು. ಈ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ. ರಿಫ್ರೆಶ್ ಮೇಲೆ ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಮಾರ್ಜಿನಲ್ಲಿ 28 ರೂಪಾಯಿ 69 ಪೈಸೆ ತೋರಿಸ್ತಾ ಇದೆ. ಇಲ್ಲಿ ಶೇರ್ ಪ್ರೈಸು 143 ರೂಪಾಯಿ 46 ಪೈಸೆ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಈ ಒಂದು ಇಂಟ್ರಾಡೇ ಟ್ರೇಡಿಂಗಲ್ಲಿ FX ಮಾರ್ಜಿನ್ ಕೂಡ ಇರುತ್ತೆ. FX ಮಾರ್ಜಿನ್ ಅಂದರೆ ಸ್ನೇಹಿತರೆ, ಈಗ ಈ ಒಂದು ಯೂನಿಯನ್ ಬ್ಯಾಂಕ್ ಪ್ರೈಸು 143 ರೂಪಾಯಿ ಇದೆ. ಬಟ್ ಇಲ್ಲಿ ಪ್ರೈಸು ಮಾರ್ಜಿನಲ್ಲಿ 28.69 ಪೈಸೆ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ FX ಮಾರ್ಜಿನ್ ಇರೋದ್ರಿಂದ ನೀವು ಇಲ್ಲಿ ಒಂದು ಭಾಗದ ಅಮೌಂಟನ್ನು ಮಾತ್ರ ಪೇ ಮಾಡಬೇಕು. ಆನಂತರ ಉಳಿದಂಥ 4 ಭಾಗದ ಅಮೌಂಟನ್ನು ಈ ಒಂದು ಆ್ಯಪ್ನವರೇ ಪೇ ಮಾಡ್ತಾರೆ. ನಿಮಗೆ ಇಲ್ಲಿ FX ಮಾರ್ಜಿನ್ ಫೆಸಿಲಿಟಿಯನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ಎಕ್ಸ್ಟ್ರಾ ಚಾರ್ಜ್ ಕೂಡ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 0.09 ಚಾರ್ಜ್ ಕೂಡ ಇಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಈ FX ಮಾರ್ಜಿನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಈಗ ಒಂದು ಕಂಪನಿಯ ಶೇರ್ ಪ್ರೈಸು 500 ರೂಪಾಯಿ ಇದೆ. ಬಟ್ ನಿಮ್ಮ ಹತ್ರ ಕೇವಲ 100 ರೂಪಾಯಿ ಇದೆ. ನೀವು 100 ರೂಪಾಯಲ್ಲಿ ಆ ಒಂದು 500 ರೂಪಾಯಿ ವ್ಯಾಲ್ಯೂ ಇರುವಂಥ ಶೇರನ್ನು ಬೈ ಮಾಡೋದಕ್ಕಾಗಲ್ಲ. ಸೊ ಆವಾಗ ನೀವು ಈ ಒಂದು FX ಮಾರ್ಜಿನ್ನ ಯೂಸ್ ಮಾಡಿ ಆ 500 ರೂಪಾಯಿ ವ್ಯಾಲ್ಯೂ ಇರುವಂಥ ಶೇರನ್ನು 100 ರೂಪಾಯಲ್ಲೇ ನೀವು ಬೈ ಮಾಡ್ಕೋಬೋದು. ನಿಮ್ಮ ಹತ್ರ ಇರುವಂಥ 100 ರೂಪಾಯಲ್ಲಿ ಆ 500 ರೂಪಾಯಿ ವ್ಯಾಲ್ಯೂ ಇರುವಂಥ ಶೇರನ್ನು ನೀವು ಇಲ್ಲಿ ಬೈ ಮಾಡ್ಬೋದು. ಇಲ್ಲಿ ಎಕ್ಸ್ಟ್ರಾ ಚಾರ್ಜ್ ಕೂಡ ಕಟ್ ಆಗುತ್ತೆ ಸ್ನೇಹಿತರೆ. ಆನಂತರ ನಿಮಗೆ ಇಲ್ಲಿ ಪ್ರಾಫಿಟ್ ಆದಾಗ 500 ರೂಪಾಯಿ ವ್ಯಾಲ್ಯೂಲ್ಲಿ ಯಾವ ರೀತಿ ಪ್ರಾಫಿಟ್ ಆಗುತ್ತೋ ಅದೇ ರೀತಿ ಪ್ರಾಫಿಟ್ ಕೂಡ ಸಿಗುತ್ತೆ. ಅದೇ ರೀತಿ ಇಲ್ಲಿ 500 ರೂಪಾಯಿ ಬೆಲೆಗೆ ಯಾವ ರೀತಿ ಲಾಸ್ ಆಗುತ್ತೆ ನೋಡಿ, ಅದೇ ಲಾಸು ನಿಮಗೆ ಇಲ್ಲಿ ಸಿಗುತ್ತೆ. ಯಾಕಂದರೆ ನೀವು ಇಲ್ಲಿ FX ಮಾರ್ಜಿನ್ನ ಯೂಸ್ ಮಾಡಿರ್ತೀರ. ಸ್ನೇಹಿತರೆ, ಈ ಒಂದು FX ಮಾರ್ಜಿನಲ್ಲಿ ನಿಮಗೆ ಅಡ್ವಾಂಟೇಜ್ ಕೂಡ ಇರುತ್ತೆ, ಹಾಗೆ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಈ ಒಂದು ಇಂಟ್ರಾಡೇಲಿ ನೀವು FX ಮಾರ್ಜಿನ್ನ ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಈಗ ನಾನು ಕೇವಲ ಒಂದು ಕ್ವಾಂಟಿಟಿ ಅಂತ ಸೆಟ್ ಮಾಡಿದ್ದೇನೆ. ಇಲ್ಲಿ ರಿಫ್ರೆಶ್ ಮಾಡಿದಾಗ 28 ರೂಪಾಯಿ ಬಂದಿದೆ. ನೀವಿಲ್ಲಿ ಎಷ್ಟಾದರೂ ಕ್ವಾಂಟಿಟಿನ ಸೆಲ್ ಮಾಡ್ಬೋದು ಸ್ನೇಹಿತರೆ. 2, 5 ಅಥವಾ 10 ಈ ರೀತಿ ಎಷ್ಟು ಕ್ವಾಂಟಿಟಿ ಆದರೂ ನೀವು ಸೆಲ್ಲನ್ನು ಮಾಡ್ಬೋದು ನಿಮ್ಮ ಅಮೌಂಟಿಗೆ ತಕ್ಕಂತೆ.
ಆನಂತರ ಸ್ನೇಹಿತರೆ ಇಲ್ಲಿ ಮಾರ್ಕೆಟ್ ಆಗಿ ಲಿಮಿಟ್ ಅಂತ ಎರಡು ಆಪ್ಷನ್ ಇರುತ್ತೆ. ಮಾರ್ಕೆಟ್ ಅಂದರೆ ಮಾರ್ಕೆಟ್ ಪ್ರೈಸಲ್ಲಿ ಈ ಒಂದು ಶೇರನ್ನು ಸೆಲ್ ಮಾಡೋದು. ಲಿಮಿಟ್ ಅಂದರೆ ನೀವು ಇಲ್ಲಿ ಲಿಮಿಟನ್ನು ಸೆಟ್ ಮಾಡಿ ಈ ಒಂದು ಶೇರನ್ನು ಸೆಲ್ ಮಾಡೋದು. ಈಗ ಯೂನಿಯನ್ ಬ್ಯಾಂಕ್ ಪ್ರೈಸು 143 ರೂಪಾಯಿ ಇದೆ. ನೀವು 142 ರೂಪಾಯಿದಾಗ ಈ ಒಂದು ಶೇರನ್ನು ಸೆಲ್ ಮಾಡಬೇಕಂದ್ರೆ ಇಲ್ಲಿ 142 ಅಂತ ಸೆಟ್ ಮಾಡಿ ಲಿಮಿಟಲ್ಲಿ ಇಲ್ಲಿ ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡಿ ಆರ್ಡರ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಆಯಿತು. ಆನಂತರ ಇದು ಯೂನಿಯನ್ ಬ್ಯಾಂಕ್ ಪ್ರೈಸು 142 ರೂಪಾಯಿದಾಗ ಆಟೋಮೆಟಿಕ್ಕಾಗಿ ಸೆಲ್ ಆಗುತ್ತೆ. ಇಲ್ಲಿ ಮಾರ್ಕೆಟ್ ಪ್ರೈಸಲ್ಲಿ ಈ ಒಂದು ಶೇರನ್ನು ಸೆಲ್ ಮಾಡ್ತೇನೆ. ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಈಗ ಡೈರೆಕ್ಟಾಗಿ ಸ್ವೈಪ್ ಟು ಸೆಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಆರ್ಡರ್ ಸಕ್ಸಸ್ ಆಗಿದೆ. ಅನಂತರ ಫುಲ್ ಆಗಿ ಬ್ಯಾಕ್ ಬರ್ತೇನೆ. ಇಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಇಲ್ಲಿ ನೋಡ್ತಾ ಇರ್ಬೋದು ಯೂನಿಯನ್ ಬ್ಯಾಂಕು 143 ರೂಪಾಯಿ ಕಂಪ್ಲೀಟ್ ಆಗಿದೆ. ಆನಂತರ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ತೇನೆ. ಪೊಸಿಷನ್ ಅಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯೂನಿಯನ್ ಬ್ಯಾಂಕು ಕ್ವಾಂಟಿಟಿ 1 ಅಂತ ತೋರಿಸ್ತಾ ಇದೆ. ಆನಂತರ ಇಲ್ಲಿ ಟುಡೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ನೋಡ್ತಾ ಇರ್ಬೋದು ಯಾವುದೇ ರೀತಿ ಪ್ರಾಫಿಟ್ ಆಗ್ತಾ ಇಲ್ಲ, ಇಲ್ಲಿ ಲಾಸ್ ಆಗ್ತಾ ಇದೆ, ರೆಡ್ ಅಲ್ಲಿ ಬರ್ತಾ ಇದೆ ನೋಡ್ತಾ ಇರ್ಬೋದು. ಈಗ ಇಲ್ಲಿ ಈ ಒಂದು ಶೇರ್ ಪ್ರೈಸ್ ನೋಡ್ತಾ ಇರ್ಬೋದು 143 ರೂಪಾಯಿ 37 ಪೈಸೆ ಇದೆ ನೋಡ್ತಾ ಇದ್ದೀರಾ. ಬಟ್ ನಾನು ಈ ಒಂದು ಶೇರನ್ನು ಸೆಲ್ ಮಾಡಿರೋದು ಕೇವಲ 28 ರೂಪಾಯಲ್ಲಿ, ಯಾಕಂದರೆ ಎಕ್ಸ್ ಮಾರ್ಜಿನ್ ಇತ್ತು. 28 ರೂಪಾಯಲ್ಲೇ ಈ ಒಂದು ಶೇರನ್ನು ಸೆಲ್ ಮಾಡಿದ್ದೇನೆ. ಬಟ್ ಇಲ್ಲಿ ನನಗೆ ಈ 143 ರೂಪಾಯಿ ಅಮೌಂಟಿನ ಲಾಸ್ ಅಥವಾ ಲಾಭ ಎರಡೂ ಕೂಡ ನನಗೆ ಸಿಗುತ್ತೆ. ಅಂದರೆ ಆ ಒಂದು ವ್ಯಾಲ್ಯೂಲಿ ನನಗಿಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಪ್ರಾಫಿಟಲ್ಲಿ 20 ಪೈಸೆ ಪ್ರಾಫಿಟ್ ಆಗ್ತಾ ಇದೆ. ಕೇವಲ ನಾನಿಲ್ಲಿ ಒಂದು ಶೇರನ್ನು ಮಾತ್ರ ಸೆಲ್ ಮಾಡಿರೋದು. ಇಲ್ಲಿ ನನಗೆ ಕಡಿಮೆ ಪ್ರಾಫಿಟ್ ಬರುತ್ತೆ. ನಿಮಗೆ ಇಲ್ಲಿ ಜಾಸ್ತಿ ಪ್ರಾಫಿಟ್ ಬಂದಾಗ ನೀವು ಈ ಒಂದು ಶೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ಸ್ವೈಪ್ ಟು ಬೈ ಅಂತ ಬಂದಿದೆ. ಈ ಒಂದು ಸ್ವೈಪ್ ಟು ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು, ನಿಮ್ಮ ಒಂದು ಪ್ರಾಫಿಟನ್ನು ನೀವು ಉಳಿಸ್ಕೋಬೋದು. ಸ್ನೇಹಿತರೆ, ಮಾರ್ಕೆಟ್ ಬೀಳ್ತಾ ಇರೋವಾಗಲೇ ನೀವು ಇಲ್ಲಿ ನೆಗೆಟಿವ್ ಪೊಸಿಷನಲ್ಲಿ ಮಾರ್ಕೆಟ್ಗೆ ಎಂಟರ್ ಆಗಿ ಪ್ರಾಫಿಟನ್ನು ಮಾಡೋದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಂತ ಕರೀತಾರೆ. ಸೊ ಇದು ನಿಮಗೆ ತುಂಬ ಹೈ ರಿಸ್ಕ್ ಇರುತ್ತೆ. ನೀವು ಒಂದು ಕಂಪನಿಯ ಬಗ್ಗೆ ಫುಲ್ ಸ್ಟಡಿ ಮಾಡಿ ಆ ಒಂದು ಕಂಪ್ನಿ ಪ್ರೈಸು ನೆಕ್ಸ್ಟು ಡೌನ್ಫಾಲ್ ಆಗುತ್ತೆ ಅಂತ ವ್ಯೂ ಇದ್ದರೆ ಮಾತ್ರ ಇಲ್ಲಿ ನೀವು ಈ ಒಂದು ನೆಗೆಟಿವ್ ಪೊಸಿಷನಲ್ಲಿ ಎಂಟರ್ ಆಗಿ ಪ್ರಾಫಿಟನ್ನು ಮಾಡ್ಕೋಬೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ, ಫುಲ್ಲಾಗಿ ಲಾಸ್ ಆಗೋ ಸಂದರ್ಭ ಇರುತ್ತೆ. ಸ್ನೇಹಿತರೆ, ನೀವು 3:30 ಒಳಗಡೆ ಈ ಒಂದು ಶೇರನ್ನು ಸೆಲ್ ಮಾಡಿರೋಂಥ ಶೇರನ್ನು ಬಾಯ್ ಮಾಡಬೇಕು. ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಬಾಯ್ ಆಗುತ್ತೆ. ಆನಂತರ ನಿಮಗೆ ಯಾವುದೇ ರೀತಿ ಪ್ರಾಫಿಟ್ ಕೂಡ ಸಿಗಲ್ಲ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದ್ರೂ ಕೂಡ ನೀವು ಇಲ್ಲಿ ಪ್ರಾಫಿಟನ್ನು ಮಾಡ್ಬೋದು. ನೆಗೆಟಿವ್ ಪೊಸಿಷನಲ್ಲಿ ಎಂಟರ್ ಆಗಿ ಪ್ರಾಫಿಟನ್ನು ಮಾಡ್ಕೋಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.